ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತೀಯ ಇಲಾಖೆಯಲ್ಲಿ ಖಾಲಿ ಇರುವ ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದ್ರೆ RRB ಇಂದ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ನೋಟಿಫಿಕೇಶನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಇವಾಗೇನು ನೋಟಿಫಿಕೇಶನ್ ಹೊರಡಿಸ್ಯಾರಲ್ರಿ, ಇದು ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗಾಗಿ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ಈ ಟೆಕ್ನಿಷಿಯನ್ ಹುದ್ದೆಗಳಲ್ಲಿಯೇ ಟೆಕ್ನಿಷಿಯನ್ ಗ್ರೇಡ್ 1 ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಹುದ್ದೆಗಳು ಇರುವಂಥದ್ದು. ಒಟ್ಟಾರೆಯಾಗಿ 30 ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಇಲ್ಲಿದೆ ನೋಡ್ರಿ, 30 ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು. ಭಾರತದಾದ್ಯಂತ ಒಟ್ಟಾರೆಯಾಗಿ 6238 ಹುದ್ದೆಗಳು ಖಾಲಿ ಇರುವಂಥದ್ದು. ಆಮೇಲೆ ಈಗ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಅರ್ಜಿ ಸಲ್ಲಿಸಬಹುದ್ರಿ, ಆದ್ರೆ ಪೇ ಲೆವೆಲ್ನ ಆಧಾರದ ಮೇಲೆ ಸಪರೇಟ್ ಅರ್ಜಿ ಸಲ್ಲಿಸಬೇಕು. ಉದಾಹರಣೆಗಾಗಿ ಇಲ್ಲಿ ಪೇ ಲೆವೆಲ್ 5 ಇದೆ, ಇಲ್ಲಿ ಪೇ ಲೆವೆಲ್ 2ರ ಹುದ್ದೆ ಇದೆ. ಈ ಪೇ ಲೆವೆಲ್ 5ರ ಹುದ್ದೆಗೂ ಅರ್ಜಿ ಸಲ್ಲಿಸ್ಬೇಕು ಅನ್ಕೊಂಡ್ರಿ, ಈ ಪೇ ಲೆವೆಲ್ 2ರ ಹುದ್ದೆಗೂ ಅರ್ಜಿ ಸಲ್ಲಿಸ್ಬೇಕು ಅನ್ಕೊಂಡಿರಿ ಅಂತ ತಿಳ್ಕೊಳ್ರಿ. ಇಂಥ ಸಂದರ್ಭದಲ್ಲಿ ನೀವು ಸಪರೇಟ್ ಅರ್ಜಿ ಸಲ್ಲಿಸ್ಬೇಕು. ಅಂದ್ರ ಪೇ ಲೆವೆಲ್ 5ರ ಹುದ್ದೆಗೆ ಸಪರೇಟ್ ಅರ್ಜಿ, ಪೇ ಲೆವೆಲ್ 2ರ ಹುದ್ದೆಗೆ ಸಪರೇಟ್ ಅರ್ಜಿ. ಇವೆಲ್ಲಾನು ಪೇ ಲೆವೆಲ್ 2ರ ಹುದ್ದೆಗಳ ಸ್ನೇಹಿತರೆ. ಇಲ್ಲೇನು ಕಾಣ್ತಾವಲ್ರಿ, ಇವೆಲ್ಲಾನು ಪೇ ಲೆವೆಲ್ 2ರ ಹುದ್ದೆಗಳು. ಈ ಪೇ ಲೆವೆಲ್ 2ರ ಹುದ್ದೆಗಳಲ್ಲಿಯೇ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಒಂದೇ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಸಾಕು ಸ್ನೇಹಿತರೆ. ಸಪರೇಟ್ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ಉದಾಹರಣೆಗಾಗಿ ಸೀರಿಯಲ್ ನಂಬರ್ 2ರಲ್ಲಿ ಏನಾದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್ ಅದ, ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡ್ರಿ. ಇದ್ರ ಜೊತೆಗೆ ಇನ್ನು ಒಂದ್ 2-3 ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡ್ರಿ ಅಂತ ತಿಳ್ಕೊಳ್ರಿ. ಇವೆಲ್ಲಾ ಹುದ್ದೆಗಳಿಗೆ ಸೇರಿ ಒಂದೇ ಅರ್ಜಿ ಸಲ್ಲಿಸ್ಬೇಕ್ರಿ. ಸಪರೇಟ್ ಅರ್ಜಿ ಸಲ್ಲಿಸುವಂಗಿಲ್ಲ. ಆಗ್ಲೇ ಹೇಳ್ದಂಗ ಪೇ ಲೆವೆಲ್ನ ಆಧಾರದ ಮೇಲೆ ಸಪರೇಟ್ ಅರ್ಜಿ ಸಲ್ಲಿಸ್ಬೇಕು. ಓಕೆ ರೀ. ಈ ಹುದ್ದೆಗಳಿಗೆ RRBದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಇನ್ನೂ ಒಂದು ಪ್ರಮುಖ ಮಾಹಿತಿ ಅಂದ್ರೆ ಯಾವುದಾದ್ರೂ ಒಂದು RRBಗೆ ನೀವು ಅರ್ಜಿ ಸಲ್ಲಿಸ್ಬೇಕ್ರಿ. ಬೆಂಗಳೂರು ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು RRBಯಲ್ಲಿ ಖಾಲಿ ಇರುವಂತ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕ್ರಿ. ಒಂದಕ್ಕಿಂತ ಹೆಚ್ಚಿನ RRBಗೆ ಅರ್ಜಿ ಸಲ್ಲಿಸುವಂಗಿಲ್ಲ. ಓಕೆ ರೀ. ಈ ಹುದ್ದೆಗಳಿಗೆ ಯಾವ RRBಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತೀರಿ ಆ RRBಯ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜೂನ್ 28, 2025. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜುಲೈ 28, 2025. ನೆಕ್ಸ್ಟ್, ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದ್ರು ಬೈ ಮಿಸ್ಟೇಕ್ ತಪ್ಪಾಗಿತ್ತಂತ ತಿಳ್ಕೊಳ್ರಿ. ಅಂದ್ರ ಅರ್ಜಿ ತಪ್ಪಾಗಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ತಪ್ಪಾಗಿರುವಂತ ಅರ್ಜಿಯನ್ನ ಮತ್ತೊಮ್ಮೆ ಕರೆಕ್ಷನ್ ಮಾಡಿಕೊಳ್ಳುವುದಕ್ಕೆ ಕಾಲಾವಕಾಶ ನೀಡ್ತಾರೆ. ಆ ಕಾಲಾವಕಾಶ ನೋಡ್ರಿ, ಆಗಸ್ಟ್ 1ರಿಂದ ಆಗಸ್ಟ್ 10ರ ತನಕ ಅಂದ್ರೆ 10 ದಿನಗಳ ಕಾಲಾವಕಾಶ ನೀಡ್ತಾರೆ. 10 ದಿನಗಳ ಕಾಲಾವಕಾಶ ನೀಡ್ತಾರೆ. ಈ 10 ದಿನದೊಳಗ ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅಂದ್ರೆ ಅಪ್ಲಿಕೇಶನ್ ನಲ್ಲಿ ಆಗಿರುವಂತ ತಪ್ಪನ್ನ ತಿದ್ದುಪಡಿ ಮಾಡಿಕೊಂಡು ಮತ್ತೊಮ್ಮೆ ಅಪ್ಲಿಕೇಶನ್ ಅನ್ನ ರೀಸಬ್ಮಿಟ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್, ಅಂಗವಿಕಲರಿದ್ರಿ ಅಂತ ತಿಳ್ಕೊಳ್ರಿ. ಅವ್ರಿಗೆ ಎಕ್ಸಾಮ್ ಬರೆಯಕ್ಕೆ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ಬೇಕು, ಅದಕ್ಕೆ ಸ್ಕ್ರೈಬ್ ಅಂತ ಕರೀತಾರೆ ಸ್ನೇಹಿತರೆ. ಸ್ಕ್ರೈಬ್ ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. 2 ಕಣ್ಣು ಕಾಣಿಸೋದಿಲ್ಲ ಅಥವಾ 2 ಕೈಗಳ ಅಂಗವೈಕಲ್ಯತೆ ಇತ್ತು ಅಂತ ತಿಳ್ಕೊಳ್ರಿ. ಅಂತವ್ರು ಮಾತ್ರ ಎಕ್ಸಾಮಿನೇಷನ್ಗೆ ಒಬ್ಬ ಹೆಲ್ಪಿಂಗ್ ಸಹಾಯಕನನ್ನ ಪಡ್ಕೊಳ್ಬಹುದು. ಆ ಸಹಾಯಕನನ್ನ ಪಡೆದುಕೊಳ್ಳುವುದಕ್ಕಾಗಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕ್ರಿ. ಯಾವಾಗ್ರಿ? ಆಗಸ್ಟ್ 11ರಿಂದ ಆಗಸ್ಟ್ 15ರ ತನಕ ಅಂದ್ರೆ 5 ದಿನಗಳ ಕಾಲಾವಕಾಶ ಕೊಡ್ತಾರೆ. ಈ 5 ದಿನದೊಳಗಾಗಿ ಸ್ಕ್ರೈಬ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕ್ರಿ. ನೆಕ್ಸ್ಟ್, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗ 183 ಹುದ್ದೆಗಳು ಖಾಲಿ ಇರುವಂತದ್ದು. ಟೆಕ್ನಿಷಿಯನ್ ಗ್ರೇಡ್ 3 6055 ಹುದ್ದೆಗಳ ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ ಭಾರತದಾದ್ಯಂತ 6238 ಹುದ್ದೆಗಳು ಖಾಲಿ ಇರುವಂತದ್ದು. ಈ ಟೆಕ್ನಿಷಿಯನ್ ಗ್ರೇಡ್ 1ರ ಹುದ್ದೆಗೆ ಪ್ರತಿ ತಿಂಗಳಿಗೆ 29,200 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ್ರಿ. ಆ ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 40,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ನೆಕ್ಸ್ಟ್, ಟೆಕ್ನಿಷಿಯನ್ ಗ್ರೇಡ್ 3ರ ಹುದ್ದೆಗೆ ಪ್ರತಿ ತಿಂಗಳಿಗೆ 19,900 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು.
ಆಗ್ಲಿಲ್ದಂಗ ಈ ಹುದ್ದೆಗಳಿಗೂ ಕೂಡ ಇನ್ ಎಡಿಷನ್ ಆಗಿ ಅಂದ್ರೆ ಹೆಚ್ಚುವರಿಯಾಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಪ್ರತಿ ತಿಂಗಳಿಗೆ ಒಂದು 30,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ಈ 6,238 ಹುದ್ದೆಗಳೇನು ಖಾಲಿ ಅದಾವಲ್ರಿ, ಭಾರತದಾದ್ಯಂತ ಎಲ್ಲ RRBಗಳಲ್ಲಿ ಖಾಲಿ ಇರುವಂತ ಹುದ್ದೆಗಳ ಸಂಖ್ಯೆ ರೀ. ಇನ್ನು ಬೆಂಗಳೂರು RRB ಒಳಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂದ್ರೆ ಎಷ್ಟು ವ್ಯಾಕೆನ್ಸಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಇಲ್ಲಿ ಲಿಸ್ಟ್ ಕೊಟ್ಟಾರ ನೋಡ್ರಿ. ಇಲ್ಲಿ ಹುದ್ದೆಯ ಹೆಸರು, ಆಮೇಲೆ ಎಷ್ಟೆಷ್ಟು ವ್ಯಾಕೆನ್ಸಿ ಖಾಲಿ ಅದಾವ, ಹುದ್ದೆಗಳ ಸಂಖ್ಯೆ ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅದೇ ರೀತಿ ಎಲ್ಲ RRBದ ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ರಿ. ಯಾವ RRBಗೆ ಅರ್ಜಿ ಸಲ್ಲಿಸಬೇಕು ಅಂತ ಒಮ್ಮೆ ಯೋಚನೆ ಮಾಡಿ ಅದನ್ನ ಡಿಸೈಡ್ ಮಾಡಿ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮುಗಿಸಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ್ರಿ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗ, BSc ಸೈನ್ಸ್ ಪಾಸ್ ಮಾಡಿದ್ರೆ ಅರ್ಜಿ ಸಲ್ಲಿಸಬಹುದ್ರಿ. ಆದ್ರೆ ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಇನ್ಸ್ಟ್ರುಮೆಂಟೇಶನ್ ಆಗಿರ್ಬೋದು. ಇವಿಷ್ಟು ಸ್ಟ್ರೀಮ್ದೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮ್ ಅಥವಾ ಒಂದು ವಿಷಯದಲ್ಲಿ ಪದವಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಈ ಮೇಲಿನ ಏನು ಸ್ಟ್ರೀಮ್ ಹೇಳಿನಲ್ರಿ, ಇದೇ ಸ್ಟ್ರೀಮಿನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಬಹುದು. ಇದೇ ಸ್ಟ್ರೀಮ್ದೊಳಗೆ ಬಿ ಅಥವಾ ಬಿಟೆಕ್ ಪಾಸ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಬಹುದು. ಈ ಪದವಿ ಆಗಿರಬಹುದು, ಡಿಪ್ಲೊಮಾ ಆಗಿರಬಹುದು, ಅಥವಾ ಬಿ ಅಥವಾ ಬಿಟೆಕ್ ಆಗಿರ್ಬೋದು. ಇವಿಷ್ಟರೊಳಗೆ ಯಾವುದಾದ್ರೂ ಒಂದು ಪದವಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಟೆಕ್ನಿಷಿಯನ್ ಗ್ರೇಡ್ 2 ಟ್ರ್ಯಾಕ್ ಮಷಿನ್. ನೆಕ್ಸ್ಟ್, ಎಲ್ಲಾ ಹುದ್ದೆಗಳು ಏನದಾವಲ್ರಿ ಐಟ್ಯಾ ಮೇಲೆ ಅದಾವ್ರಿ. ಓಕೆ ರೀ, ಎಲ್ಲಾ ಹುದ್ದೆಗಳಿರುವಂಥದ್ದು ಐಟ್ಯಾ ಮೇಲೆ ಅದಾವ್ರಿ. ನೋಡ್ರಿ, ಟ್ರ್ಯಾಕ್ ಮಷಿನ್ ಅದ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫಿಟ್ಟರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮೆಕ್ಯಾನಿಕಲ್ ಆಗಿರ್ಬೋದು, ಅಥವಾ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆಗಿರ್ಬೋದು, ಅಥವಾ ಮೆಕ್ಯಾನಿಕ್ ಮ್ಯಾಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಡೀಸೆಲ್ ಮೆಕ್ಯಾನಿಕ್ ಆಗಿರ್ಬೋದು, ಅಥವಾ ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಆಗಿರ್ಬೋದು, ಅಥವಾ ವೆಲ್ಡರ್ ಆಗಿರ್ಬೋದು, ಅಥವಾ ಮಷಿನಿಸ್ಟ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟಾ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದೇ ರೀತಿ ಪ್ರತಿಯೊಂದು ಹುದ್ದೆಯ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮಾಹಿತಿ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ. ಒಮ್ಮೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ, ಯಾವ್ಯಾವ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ ಅಂತ ನೋಡ್ಕೊಳ್ರಿ. ನೋಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ಓಕೆ ರೀ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೀವು 2ರಲ್ಲಿ ಯಾವುದೇ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಗರಿಷ್ಠ 33 ವರ್ಷ ವಯೋಮಿತಿ ಆಗಿರ್ತದ್ರಿ. ಗರಿಷ್ಠ 33 ವರ್ಷ ಮೀರಿರಬಾರ್ದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂದ್ರೆ ಗರಿಷ್ಠ 30 ವರ್ಷ ವಯೋಮಿತಿ ಮೀರಿರಬಾರ್ದ್ರಿ. ಓಕೆ ರೀ. ನೆಕ್ಸ್ಟ್, ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ್ರಿ. ಅಂದ್ರೆ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗದ ಹುದ್ದೆಗಳದ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋಣ್ರಿ. SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಸಾಮಾನ್ಯ ವರ್ಗದ ಮಾಜಿ ಸೈನಿಕ ಮತ್ತು EWS ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 3 ವರ್ಷ. ಅಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷ. ನೆಕ್ಸ್ಟ್, OBC ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 6 ವರ್ಷ. SC ಮತ್ತು ST ಕೆಟಗರಿಗೆ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 8 ವರ್ಷ. ನೆಕ್ಸ್ಟ್, ಇನ್ನು ಅಂಗವಿಕಲ ಅಭ್ಯರ್ಥಿ, ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಅಥವಾ EWS ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ. OBC ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ. SC ಮತ್ತು ST ಕೆಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 15 ವರ್ಷ. ನೆಕ್ಸ್ಟ್, ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿಯೇ ಗ್ರೂಪ್ C ಅಥವಾ ಗ್ರೂಪ್ D ಆಗಿ ವರ್ಕ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗಳ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕೆಟಗರಿಯ ಎಂಪ್ಲಾಯಿ ಇದ್ರು ಅಂತಂದ್ರೆ 43 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕೆಟಗರಿ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಮಹಿಳಾ ಅಭ್ಯರ್ಥಿಗಳು, ವಿಧವೆ ಅಭ್ಯರ್ಥಿಗಳು ಮತ್ತು ಡಿವೋರ್ಸ್ ಆಗಿರುವಂತ ಅಭ್ಯರ್ಥಿಗಳದ ವಯೋಮಿತಿ ಇಲ್ಲದ ಸ್ನೇಹಿತರೆ. ಈ ರೀತಿ ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ
ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3ರ ಹುದ್ದೆಗಳದ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ ಇಲ್ಲಿ ಮಾಹಿತಿ ಕೊಟ್ಟಾರೆ, ಸೇಮ್ ಅದ ರೀ, ಏನು ಚೇಂಜಸ್ ಇಲ್ಲ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಮಾಜಿ ಸೈನಿಕ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ತೃತೀಯ ಲಿಂಗಿಯ ಅಭ್ಯರ್ಥಿಗಳು, ಮೈನಾರಿಟಿ ಕಮ್ಯುನಿಟೀಸ್ ಅಂದ್ರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಮತ್ತು EBC ಕೆಟಗರಿ ಅಭ್ಯರ್ಥಿಗಳು. OBC ಅಲ್ರಿ, EBC ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿಗಳು. ಈ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ಈ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಈ 250 ರೂಪಾಯಿ ಅರ್ಜಿ ಶುಲ್ಕ ಏನ್ ತುಂಬಿರ್ತಿರಲ್ರಿ ಅದು ಎಲ್ಲಾನು ರೀಫಂಡ್ ಆಗ್ತದ, ಮತ್ತ ನಿಮ್ಗೆ ವಾಪಸ್ ಹಾಕ್ತಾರೆ. ಯಾವಾಗ ಈ ಅಮೌಂಟ್ ಹಾಕ್ತಾರ ಅಂತಂದ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಟೆಂಡ್ ಆಗಿರ್ಬೇಕು. ಅಟೆಂಡ್ ಆದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಏನು ಅಮೌಂಟ್ ತುಂಬಿರ್ತಿರಲ್ರಿ, ಅರ್ಜಿ ಶುಲ್ಕ ತುಂಬಿರ್ತಿರಲ್ರಿ, ಅದು ವಾಪಸ್ ಹಾಕ್ತಾರೆ. ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರು ಅಟೆಂಡ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳದ ಅಪ್ಲಿಕೇಶನ್ ಫೀ ರೀಫಂಡ್ ಮಾಡ್ತಾರೆ. ರೀಫಂಡ್ ಹ್ಯಾಂಗೆ ಮಾಡ್ತಾರೆ? ಅಪ್ಲಿಕೇಶನ್ ಹಾಕಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿರ್ತೀರಲ್ರಿ ಅದೇ ಬ್ಯಾಂಕ್ ಡೀಟೇಲ್ಸಿಗೆ ನಿಮ್ದು ಅಪ್ಲಿಕೇಶನ್ ಫೀ ವಾಪಸ್ ಹಾಕ್ತಾರೆ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ಅಂದ್ರೆ 500 ರೂಪಾಯಿ ಅವ್ರು ತುಂಬಬೇಕು. ಈ 500 ರೂಪಾಯಿದೊಳಗೆ 400 ರೂಪಾಯಿ ರೀಫಂಡ್ ಆಗ್ತದ್ರಿ. ಅಂದ್ರೆ 400 ರೂಪಾಯಿ ನಿಮಗೆ ವಾಪಸ್ ಆಗ್ತಾರೆ. ಆಗ್ಲೇ ಹೇಳ್ದಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್ ನೇಮಕಾತಿ ವಿಧಾನದ ಬಗ್ಗೆ ನೋಡೋಣ್ರಿ. ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕೇವಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದ್ರಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಅಂದ್ರೆ ಕಂಪ್ಯೂಟರ್ನಲ್ಲಿ ಪ್ರಶ್ನೆಗೆ ಉತ್ತರ ಟಿಕ್ ಹಾಕೋದಿರ್ತದೆ, ಪೆನ್ ಪೇಪರ್ ಕೊಡಂಗಿಲ್ಲ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಓಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 1ರ ಹುದ್ದೆಯ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ್ರಿ. 100 ಮಾರ್ಕ್ಸ್ ಇಂದ ಎಕ್ಸಾಮ್ ರೀ ಇದು. ಅಂದ್ರೆ ಈ ಎಕ್ಸಾಮ್ದೊಳಗೆ 100 ಕ್ವಶನ್ಸ್ಗಳು ಕೇಳ್ತಾರ. ಪ್ರತಿ ಕ್ವಶನ್ಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 100 ಮಾರ್ಕ್ಸ್ ಇಂದ ಎಕ್ಸಾಮ್. 90 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 1.5 ತಾಸು ಸಮಯಾವಕಾಶ ಇರ್ತದೆ. ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವ. ಈ ಎಕ್ಸಾಮ್ದೊಳಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರ್ತಾವ್ರಿ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡ್ಬೇಕ್ರಿ ನೀವು. ಈ ರೀತಿ ಉತ್ತರ ಟಿಕ್ ಮಾಡುವಂತ ಪ್ರಶ್ನೆಗಳು ಇರ್ತಾವ. ಓಕೆ ರೀ. ವಿವರಣೆ ಬರೆಯುವಂಥದ್ದು ಏನು ಇರಂಗಿಲ್ಲ. ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಏನ್ರಿ ಇದು ನೆಗೆಟಿವ್ ವ್ಯಾಲ್ಯೂಯೇಷನ್? ನೋಡ್ರಿ, ಆಗ್ಲೇ ಹೇಳಿದೆ ನಾನು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಕೊಡ್ತಾರ. ಆ ಆಪ್ಷನ್ದೊಳಗೆ ಒಂದು ಸರಿಯಾದ ಉತ್ತರ ಇರ್ತದ. ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ. 1 ಅಂಕ ನೀಡ್ತಾರೆ. ಇನ್ನು ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ನೋಡೋದಂದ್ರೆ ಅಂದ್ರೆ ಪಠ್ಯಕ್ರಮದ ಬಗ್ಗೆ ನೋಡೋದಾದ್ರೆ ಯಾವ ವಿಷಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಿಲೆಬಸ್ ಕೊಟ್ಟಾರೆ. ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್, ಬೇಸಿಕ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್. ಈ ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಈ ವಿಷಯದಲ್ಲಿ ಯಾವ ಯಾವ ಅಧ್ಯಾಯಗಳು ಕವರ್ ಮಾಡಬೇಕು ನೋಡ್ರಿ. ಇಲ್ಲಿ ಅಧ್ಯಾಯಗಳು ಕೂಡ ಕೊಟ್ಟಿರುವಂಥದ್ದು. ಇದು ಅಧ್ಯಾಯ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದು ಸಿಲೆಬಸ್. ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಯಾವ ವಿಷಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಕೊಟ್ಟಿರುವಂಥದ್ದು ನೋಡ್ರಿ. ಸಬ್ಜೆಕ್ಟ್ ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂಗೆ 10 ಪ್ರಶ್ನೆಗಳು ಕೇಳ್ತಾರೆ. ಅಂದ್ರೆ 10 ಮಾರ್ಕ್ಸಿಂದ ಪ್ರಶ್ನೆಗಳು ಬರ್ತಾವೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ 20 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 20 ಮಾರ್ಕ್ಸ್, ಬೇಸಿಕ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ 35 ಮಾರ್ಕ್ಸ್. ಈ ರೀತಿ 100 ಮಾರ್ಕ್ಸಿನ ಎಕ್ಸಾಮಿನೇಷನ್ ಇರುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ದೊಳಗೆ ಪಾಸ್ ಆಗಬೇಕು, ಮೆಡಿಕಲ್ ಎಕ್ಸಾಮಿನೇಷನ್ದೊಳಗೆ ಪಾಸ್ ಆಗಬೇಕು. ಓಕೆ ರೀ. ಇದು ಒಂದು ಎಕ್ಸಾಮ್ ಬಿಟ್ರೆ ಮತ್ತೆ ಬೇರೆ ಎಕ್ಸಾಮ್ ತಗೊಳಂಗಿಲ್ಲ. ಇನ್ನ ಒಂದು ಪ್ರಮುಖ ಮಾಹಿತಿ ಅಂದ್ರೆ ಈ ಎಕ್ಸಾಮ್ ಕನ್ನಡ ಭಾಷೆಯೊಳಗೆ ಇರಂಗಿಲ್ಲ.
ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಎರಡು ಬೈಲಿಂಗ್ವಲ್ ಭಾಷೆ ಒಳಗೆ ಇರ್ತದೆ. ಅಂದ್ರೆ ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3ರ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಇದು ಕೂಡ 100 ಮಾರ್ಕ್ಸ್ ಎಕ್ಸಾಮು, 90 ನಿಮಿಷ ಸಮಯಾವಕಾಶ, 1/3 ಮಾರ್ಕ್ಸ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ. ನೆಕ್ಸ್ಟ್ ಸೆಲೆಬಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೆಲೆಬಸ್ ನೋಡ್ರಿ, ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಸೆಲೆಬಸ್ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಈ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆಗಳು ಕೇಳ್ತಾರ. ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳೇ ಇರ್ತಾವ. ಯಾವ ವಿಷಯಕ್ಕೆ ಸಂಬಂಧಿಸಿದಂಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಿಸಿದಂಗೆ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಸಂಬಂಧಿಸಿದಂಗೆ 25 ಮಾರ್ಕ್ಸ್, ಜನರಲ್ ಸೈನ್ಸ್ 40, ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್. ಈ ರೀತಿ 100 ಮಾರ್ಕ್ಸಿನ ಎಕ್ಸಾಮ್ ಸ್ನೇಹಿತರೆ. ಓಕೆ ರೀ, ಈ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಗ್ಲಿರ್ದಂಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ದೊಳಗೆ ಕಂಪಲ್ಸರಿ ಕಡ್ಡಾಯವಾಗಿ ಪಾಸ್ ಆಗಲೇಬೇಕ್ರಿ. ನೆಕ್ಸ್ಟ್ ಅರ್ಜಿ ಹ್ಯಾಂಗ್ ಸಲ್ಲಿಸೋದ್ರಿ, ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ನೋಡ್ರಿ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಹೌ ಟು ಅಪ್ಲೈ ಅಂತ ಏನು ಗೈಡ್ಲೈನ್ಸ್ ಕೊಟ್ಟರಲ್ರಿ, ಇದನ್ನೊಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಭಾರತೀಯ ಇಲಾಖೆಯಲ್ಲಿ ಖಾಲಿ ಇರುವ ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗಾಗಿ RRB ಇಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.